ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ಟ್ರಂಪ್ ಇದ್ದಾರಲ್ಲ, ವಿಶ್ವದಲ್ಲಿ ಯುದ್ಧ ವಿರಾಮ ಘೋಷಿಸುವಂಥ ಚಾಂಪಿಯನ್ ಅನ್ನುವ ರೀತಿಯಲ್ಲಿ ಬಿಂಬಿಸಿಕೊಳ್ತಾ ಇದ್ದಾರೆ. ಎಲ್ಲೇ ಯುದ್ಧ ಆದರೂ ಕೂಡ ನಾನು ವಿರಾಮವನ್ನು ಘೋಷಣೆ ಮಾಡ್ತೀನಿ, ನಾನೊಬ್ಬ ಶಾಂತಿ ದೂತ, ಹೀಗಂತ ಪೋಸ್ಟ್ ಕೊಡ್ತಾ ಇದ್ದಾರೆ. ಆದರೆ ಟ್ರಂಪ್ ಯಾವ ಮಟ್ಟಿಗೆ ಫೇಲ್ಯೂರ್ ಆಗಿದ್ದಾರೆ ಅಂತಂದರೆ, ಅವರು ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಒಂದು ಘೋಷಣೆ ಮಾಡಿದ್ರಲ್ಲ, ನಾನೇನಾದ್ರು ಅಧಿಕಾರಕ್ಕೆ ಬಂದಿದ್ದೆ ಆದರೆ 24 ಗಂಟೆಯಲ್ಲಿ ಉಕ್ರೇನ್ ಮತ್ತು ರಷ್ಯಾದ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ. ಅದರಲ್ಲಿ ಟ್ರಂಪ್ ಟೋಟಲಿ ಫೇಲ್ಯೂರ್ ಆಗಿದ್ದಾರೆ. ಕೇವಲ ಫೇಲ್ಯೂರ್ ಮಾತ್ರ ಆಗಿಲ್ಲ, ಉಕ್ರೇನ್ ಯುದ್ಧವನ್ನು ಇನ್ನಷ್ಟು ಜಾಸ್ತಿ ಮಾಡಿದ್ದಾರೆ. ರಷ್ಯಾ ಕಳೆದ 1 ತಿಂಗಳಿನಲ್ಲಿ ಉಕ್ರೇನ್ ಮೇಲಿನ ಯುದ್ಧವನ್ನು ತೀವ್ರಗೊಳಿಸಿದೆ. ಯಾವ ಪ್ರಮಾಣದಲ್ಲಿ ತೀವ್ರಗೊಳಿಸಿದೆ ಅಂತಂದರೆ, 40 ತಿಂಗಳಲ್ಲಿ ಸಾಧನೆ ಮಾಡೋದಕ್ಕಾಗದೇ ಇರುವಂಥದ್ದನ್ನು ಕೇವಲ 1 ತಿಂಗಳಲ್ಲಿ ರಷ್ಯಾ ಸಾಧನೆ ಮಾಡಿದೆ. ಆ ಪ್ರಮಾಣದಲ್ಲಿ ಯುದ್ಧ ತೀವ್ರಗೊಂಡಿದೆ. ಇದಕ್ಕೇನು ಕಾರಣ? ಟ್ರಂಪ್ ಮತ್ತು ಪುತಿನ್ ನಡುವೆ ಏನಾದರೂ ಒಡಂಬಡಿಕೆ ಆಗಿದೆಯಾ, ಅಂದರೆ ಮಾತುಕತೆ ಏನಾದರೂ ಆಗಿದೆಯಾ? ಇದನ್ನೆಲ್ಲ ಪರಿಶೀಲಿಸಿದಂತಹ ಸಂದರ್ಭದಲ್ಲಿ ಟ್ರಂಪ್ ಇಡೀ ಉಕ್ರೇನನ್ನು ರಷ್ಯಾಗೆ ದಾನ ಮಾಡೋದಕ್ಕೆ ಹೊರಟಿದ್ದಾರೆ. ಈ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ನಿಮಗಿದನ್ನು ಕೇಳಿದ್ರೆ ಆಶ್ಚರ್ಯ ಆಗಬಹುದು, ಆದರೂ ಮಿತ್ರರೇ, ಅಂತಾರಾಷ್ಟ್ರೀಯ ವಿಶ್ಲೇಷಕರು ಇದೇ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಅಮೆರಿಕದಲ್ಲಿ ಈಗ ಕೈಗೊಂಡಂತಹ ಒಂದು ನಿರ್ಧಾರ. ಉಕ್ರೇನ್ ಸದ್ಯ ನಡು ನೀರಿನಲ್ಲಿ ನಿಂತ್ಕೊಂಡಿದೆ. ಅವರಿಗೀಗ ಅಮೆರಿಕ ಏನಾದರೂ ಕೈ ಬಿಡ್ತು ಅಂತಂದರೆ ಇಡೀ ಉಕ್ರೇನ್ ರಷ್ಯಾದ ಪಾಲಾಗ್ಬಿಡುತ್ತೆ. ಇಂತಹ ಸ್ಥಿತಿಯಲ್ಲಿ ಅಮೆರಿಕದ ಸರ್ಕಾರ ಒಂದು ನಿರ್ಧಾರ ಮಾಡಿದೆ, ನಾವು ಉಕ್ರೇನ್ಗೆ ಇನ್ಮುಂದೆ ಯಾವುದೇ ರೀತಿಯ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಉಕ್ರೇನ್ಗೆ ಸದ್ಯದಲ್ಲಿ ಅವಶ್ಯಕವಾಗಿ ಬೇಕಾಗಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ನ ಮಿಸೈಲನ್ನು ಕೂಡ ನಾವು ಪೂರೈಕೆ ಮಾಡೋದಿಲ್ಲ. ಹೀಗಂತ ಅಮೆರಿಕ ತೀರ್ಮಾನ ಕೈಗೊಂಡಿದೆ. ಆರಂಭದಲ್ಲಿ ಯುದ್ಧ ವಿರಾಮದ ಬಗ್ಗೆ ಮಾತನಾಡ್ತಾ ಇದ್ದಂತಹ ಟ್ರಂಪ್ ಈಗ ಟೋಟಲಿ ಸೈಲೆಂಟ್ ಆಗಿದ್ದಾರೆ. ರಷ್ಯಾ ಒಂದು ದೊಡ್ಡ ಯೋಜನೆಯನ್ನು ಇಟ್ಟುಕೊಂಡು ಉಕ್ರೇನ್ನೊಳಗೆ ನುಗ್ಗೋದಕ್ಕೆ ಶುರು ಮಾಡಿದೆ. ಅತ್ತ ಕಡೆಯಲ್ಲಿ ಕಿಮ್ ಜಾಂಗ್ ಉನ್ ರಷ್ಯಾದ ಪುತಿನ್ಗೆ 13,000 ಸೈನಿಕರ ಗಿಫ್ಟ್ ಕೊಟ್ಟಿದ್ದಾನೆ. ಈ ಯುದ್ಧ ಇದೆಯಲ್ಲ, ಬಹಳ ಇಂಟ್ರೆಸ್ಟಿಂಗ್ ಘಟ್ಟವನ್ನು ತಲುಪಿದೆ. ಪುತಿನ್ ಒಂದು ದೊಡ್ಡ ಸಾಹಸ ಮಾಡಿ ಒಂದು ದೊಡ್ಡ ವಿಜಯವನ್ನು ದಾಖಲಿಸೋದಕ್ಕೆ ತುದಿಗಾಲ್ನಲ್ಲಿ ನಿಂತಿದ್ದಾರೆ. ಪುತಿನ್ ಒಂದು ಟಾರ್ಗೆಟ್ ಅನ್ನು ಕೂಡ ಇಟ್ಕೊಂಡಿದ್ದಾರೆ. ನಾನು ಉಕ್ರೇನ್ನ ಇಷ್ಟು ಭೂಭಾಗವನ್ನು ವಶಕ್ಕೆ ಪಡಿತೀನಿ, ಇಷ್ಟನ್ನು ಉಕ್ರೇನ್ಗೆ ಬಿಟ್ಟು ಬಿಡ್ತೀನಿ ಅಂತ. ಇದು ಉಕ್ರೇನನ್ನು ನಿದ್ದೆಗೆಡಿಸಿದೆ. ಇದು ಮಿತ್ರರೇ, ಜಿಯೋಪೊಲಿಟಿಕಲಿ ತೀರಾ ಇಂಪಾರ್ಟೆಂಟ್ ಆದಂತಹ ಬೆಳವಣಿಗೆ, ಬಹಳ ಮುಖ್ಯವಾಗುತ್ತೆ. ನಾನು ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ವಿವರಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಅಮೆರಿಕ ಯಾವ ರೀತಿಯಾಗಿ ಉಕ್ರೇನ್ಗೆ ಧೋಖಾ ಮಾಡ್ತು, ಈಗ ಯಾಕೋಸ್ಕರವಾಗಿ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡೋದನ್ನು ನಿಲ್ಲಿಸ್ತು, ಇದರಿಂದ ಉಕ್ರೇನ್ಗೆ ಏನಾಗುತ್ತೆ, ರಷ್ಯಾದ ಮುಂದಿನ ಟಾರ್ಗೆಟ್ ಏನು, ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿ ನೋಡಿ. ಮಿತ್ರರೇ, ಈ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಶುರುವಾಯ್ತಲ್ಲ, ಅದಾಗಿ ಸ್ವಲ್ಪ ತಿಂಗಳಲ್ಲೇ ನೀವೊಂದು ಉಕ್ರೇನ್ನ ಮ್ಯಾಪ್ ಅನ್ನು ನೋಡೋದಕ್ಕೆ ಶುರು ಮಾಡಿದ್ರಿ. ಅದರಲ್ಲಿ ಈ ಲುಹಾನ್ಸ್, ದೋನ್ಸ್ತಾಕ್ ಈ ಎಲ್ಲ ಪ್ರದೇಶವನ್ನು ಬೇರೆ ಬಣ್ಣದಲ್ಲಿ ಚಿತ್ರಿಸಲಾಗ್ತಾ ಇತ್ತು. ಕಾರಣ ಏನು ಕೇಳಿದ್ರೆ, ಇದು ರಷ್ಯಾದ ವಶದಲ್ಲಿರುವಂತಹ ಪ್ರದೇಶ. ಅದಾದ ಬಳಿಕ ಉಕ್ರೇನ್ನ ಮ್ಯಾಪ್ನಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ. ಅಂದ್ರೆ ಈಗ ಯುದ್ಧ ಶುರುವಾಗಿ 40 ತಿಂಗಳಾಗಿ ಹೋಗಿದೆ. ಈ 40 ತಿಂಗಳಿನಲ್ಲಿ ರಷ್ಯಾಗೆ ಮತ್ತೇನೂ ಯಶಸ್ಸು ಸಿಕ್ಕಿರಲಿಲ್ಲ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಉಕ್ರೇನ್ನ ರಕ್ಷಣೆಗೆ ಖುದ್ದು ಅಮೆರಿಕ ನಿಂತ್ಕೊಂಡಿತ್ತು, ಇಡೀ ಪಾಶ್ಚಿಮಾತ್ಯ ದೇಶಗಳು ನಿಂತ್ಕೊಂಡಿದ್ವು. ಶತಾಯಗತಾಯ ಉಕ್ರೇನನ್ನು ನಾವು ರಕ್ಷಿಸಿಕೊಳ್ತೀವಿ ಅಂತ ಅವರಿಗೆ ಬೇಕಾದಂತಹ ಎಲ್ಲಾ ಮಾದರಿಯ ಶಸ್ತ್ರಾಸ್ತ್ರಗಳನ್ನು ಇವರು ಪೂರೈಕೆ ಮಾಡ್ತಾ ಇದ್ರು. ಹೀಗಾಗಿ ರಷ್ಯಾವನ್ನ ಒಂದು ಮಟ್ಟಿಗೆ ತಡೆಯುವಲ್ಲಿ ಉಕ್ರೇನ್ ಯಶಸ್ವಿಯಾಗಿತ್ತು. ಆದರೆ ಮಿತ್ರರೇ, ಜೂನ್ ತಿಂಗಳಿನಲ್ಲಿ ರಷ್ಯಾ ಯುದ್ಧವನ್ನು ತೀವ್ರಗೊಳಿಸಿದೆ. ಯಾವ ಪ್ರಮಾಣದಲ್ಲಿ ತೀವ್ರಗೊಳಿಸಿದೆ ಅಂತಂದ್ರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇದುವರೆಗೆ ರಷ್ಯಾ ಈ ಯುದ್ಧದಲ್ಲಿ ಉಕ್ರೇನ್ನ 20% ಭೂಮಿಯನ್ನ ಕಬ್ಜಾ ಮಾಡಿಕೊಂಡಿದೆ. ಉಕ್ರೇನ್ನ ಒಟ್ಟು ಭೂಪ್ರದೇಶ ಇರುವಂತಹದ್ದು 6,03,548 ಸ್ಕ್ವೇರ್ ಕಿಲೋಮೀಟರ್. ಇದರಲ್ಲಿ ರಷ್ಯಾ 20% ವಶ ಪಡೆದಿದೆ ಅಂತಂದ್ರೆ ಸರಿಸುಮಾರು 1,20,000 ಸ್ಕ್ವೇರ್ ಕಿಲೋಮೀಟರ್ನಷ್ಟು ಈಗಾಗಲೇ ವಶದಲ್ಲಿ ಇಟ್ಕೊಂಡಿದೆ. ನಿಮ್ಗೊಂದು ಅರ್ಥ ಆಗುವ ಹಾಗೆ ಉದಾಹರಣೆ ಕೊಡಬೇಕು ಅಂತಂದ್ರೆ, ನಮ್ಮ ಒಡಿಶಾ ರಾಜ್ಯ ಇದೆಯಲ್ಲ, ಅಷ್ಟು ಭೂಪ್ರದೇಶ ಈಗಾಗಲೇ ರಷ್ಯಾಗೆ ಹೋಗ್ಬಿಟ್ಟಿದೆ. ಇದು ರಷ್ಯಾಗೆ 40 ತಿಂಗಳಲ್ಲಿ ಸಿಕ್ಕಂತಹ ಯಶಸ್ಸು. ರಷ್ಯಾ ಏನು ಸಣ್ಣ ಸೇನೆಯ, ಬಹಳ ದೈತ್ಯವಾದಂತಹ ಸೇನೆ, ವಿಶ್ವದಲ್ಲೇ 2ನೇ ಅತಿ ದೊಡ್ಡ ಸೈನಿಕ ಶಕ್ತಿ. ಅಷ್ಟೆಲ್ಲ ಶಕ್ತಿ ಇಟ್ಕೊಂಡು ಕೂಡ 40 ತಿಂಗಳು ಯುದ್ಧ ಮಾಡಬೇಕಾಗಿ ಬಂತು ಇಷ್ಟು ಭೂಪ್ರದೇಶವನ್ನು ವಶಕ್ಕೆ ಪಡೆಯೋದಕ್ಕೆ. ಆದರೆ ಜೂನ್ 1 ತಿಂಗಳಲ್ಲಿ ರಷ್ಯಾಗೆ ಎಷ್ಟು ದೊಡ್ಡ ಯಶಸ್ಸು ಸಿಕ್ಕಿದೆ ಅಂತಂದ್ರೆ, ಉಕ್ರೇನ್ನ 15,000 ಸ್ಕ್ವೇರ್ ಕಿಲೋಮೀಟರ್ ಜಾಗವನ್ನು ರಷ್ಯಾ ವಶಕ್ಕೆ ಪಡೆದಿರೋದಾಗಿ ಕ್ಲೈಮ್ ಮಾಡ್ತಾ ಇದೆ. ಇದು ಈ ಯುದ್ಧ ಶುರುವಾದ ಬಳಿಕ ರಷ್ಯಾಗೆ ಸಿಕ್ಕಂತಹ ಅತಿ ದೊಡ್ಡ ಜಯ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಒಂದು ಕಡೆ ರಷ್ಯಾ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ, ಇನ್ನೊಂದು ಕಡೆ ಉಕ್ರೇನ್ಗೆ ಪಾಶ್ಚಿಮಾತ್ಯರ ಸಹಾಯ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಸದ್ಯ ಮಿತ್ರರೇ, ಅಮೆರಿಕ ಒಂದು ತೀರ್ಮಾನ ಕೈಗೊಂಡಿದೆ, ಉಕ್ರೇನ್ಗೆ ಬೇಕಾದಂತಹ ಪ್ರಮುಖವಾದಂತಹ ಶಸ್ತ್ರಾಸ್ತ್ರವನ್ನು ನಾವು ಇನ್ನು ಮುಂದೆ ಪೂರೈಕೆ ಮಾಡೋದಿಲ್ಲ ಅಂತ. ಅಮೆರಿಕದ ಟ್ರಂಪ್ ಸರ್ಕಾರ ಕೈಗೊಂಡಂತಹ ನಿರ್ಧಾರ ಇದು. ಅದಕ್ಕೆ ಅವ್ರು ಏನು ಕಾರಣ ಕೊಟ್ಟಿದ್ದಾರೆ ಕೇಳಿದ್ರೆ, ಅಮೆರಿಕದಲ್ಲಿ ಕೆಲ ಕ್ರಿಟಿಕಲ್ ಎಕ್ವಿಪ್ಮೆಂಟ್ಗಳ ಕೊರತೆ ಉಂಟಾಗಿದೆ, ಹೀಗಾಗಿ ನಾವು ಉಕ್ರೇನ್ಗೆ ಇದನ್ನು ಸಪ್ಲೈ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಟ್ರಂಪ್ ಸರ್ಕಾರ ಹೇಳ್ಕೊಂಡಿದೆ. ಆ ಕ್ರಿಟಿಕಲ್ ಎಕ್ವಿಪ್ಮೆಂಟ್ಗಳು ಯಾವುದು ಕೇಳಿದ್ರೆ, ಉಕ್ರೇನ್ಗೆ ಬೇಕಾಗಿದ್ದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ನ ಮಿಸೈಲ್ಗಳು. ನಿಮಗೆಲ್ಲ ಗೊತ್ತಿರುವ ಹಾಗೆ ಉಕ್ರೇನ್ಗೆ ಅಮೆರಿಕ ತನ್ನ ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು
ಕೊಟ್ಟಿದೆ. ಇದು ರಷ್ಯಾದ ಮಿಸೈಲ್ಗಳನ್ನ, ಡ್ರೋನ್ಗಳನ್ನ ಯಶಸ್ವಿಯಾಗಿ ತಡೀತಾ ಇದ್ವು. ಈ ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಬೇಕಾದಂತಹ ಮಿಸೈಲ್ಗಳನ್ನ ಕೂಡ ಅಮೆರಿಕವೇ ಪೂರೈಸಬೇಕಾಗಿತ್ತು. ಉಕ್ರೇನ್ನಲ್ಲೇನು ಅದನ್ನು ಪೂರೈಸುವಂತಹ ಯಾವುದೇ ಘಟಕಗಳಿಲ್ಲ, ಅಂದ್ರೆ ತಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಮೆರಿಕ ಆ ಮಿಸೈಲ್ಗಳನ್ನ ಉಕ್ರೇನ್ಗೆ ಕಳುಹಿಸಿ ಕೊಡ್ತಾ ಇತ್ತು. ಉಕ್ರೇನ್ನ ಸೈನಿಕರು ರಷ್ಯಾದ ಮಿಸೈಲ್ಗಳನ್ನ ತಡೆಯೋದಕ್ಕೆ ಅದನ್ನ ಬಳಸ್ಕೊಳ್ತಾ ಇದ್ರು. ಆದ್ರೆ ಈಗ ಅಮೆರಿಕ ಅದನ್ನ ನಿಲ್ಲಿಸಿದೆ. ನಾವಿನ್ ಮುಂದೆ ಕಳುಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಉಕ್ರೇನ್ಗೆ ಭಾರಿ ದೊಡ್ಡ ಹಿನ್ನಡೆ, ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಮಿತ್ರರೇ, ಉಕ್ರೇನ್ ಅಮೆರಿಕ ಮೇಲೆ ಯಾವ ಮಟ್ಟಿಗೆ ಡಿಪೆಂಡ್ ಆಗಿತ್ತು ಅನ್ನೋದಕ್ಕೆ ನಿಮಗೊಂದು ಚಿಕ್ಕ ಉದಾಹರಣೆಯನ್ನು ಕೊಟ್ಟು ಬಿಡ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಅಮೆರಿಕದಲ್ಲಿ ಬೈಡನ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಉಕ್ರೇನ್ಗೆ ಅಮೆರಿಕದಿಂದ ಯಾವ ಮಟ್ಟಿನ ಸಹಾಯ ಸಿಕ್ಕಿತ್ತು ಅಂತಂದ್ರೆ ಸರಿಸುಮಾರು $250 ಬಿಲಿಯನ್ ಮೊತ್ತದ ನೆರವು ಉಕ್ರೇನ್ಗೆ ಸಿಕ್ಕಿತ್ತು. ಅಂದ್ರೆ ಇದೆಲ್ಲದನ್ನು ಅಮೆರಿಕ ಕೊಟ್ಟಿದೆ ಅಂತಲ್ಲ. ಅಮೆರಿಕ ಇದರಲ್ಲೊಂದು $180 ರಿಂದ $200 ಬಿಲಿಯನ್ ಹಣವನ್ನ ಕೊಟ್ರೆ ಉಳಿದಂತಹ ಹಣವನ್ನ ಪಾಶ್ಚಿಮಾತ್ಯ ದೇಶಗಳು ಪೂರೈಕೆ ಮಾಡಿದ್ವು. ಇದನ್ನ ನಿಮಗೆ ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ 15 ಲಕ್ಷ ಕೋಟಿಗೂ ಹೆಚ್ಚು. ಅಂದ್ರೆ ಉಕ್ರೇನ್ಗೆ ಇವರು ದುಡ್ಡು ಕೊಟ್ಟಿದ್ದಾರೆ ಅಂತಲ್ಲ, ಶಸ್ತ್ರಾಸ್ತ್ರ ಪೂರೈಕೆ ಮಾಡಿದ್ದಾರೆ, ಅವರಿಗೆ ಬೇಕಾದಂತಹ ಮೆಡಿಕಲ್ ಎಕ್ವಿಪ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ, ಅವರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಸಹಾಯ ಮಾಡಿದ್ದಾರೆ. ಹೇಗೆ ರಷ್ಯಾ ವಿರುದ್ಧ ಉಕ್ರೇನ್ ಇಷ್ಟು ವರ್ಷದಿಂದ ಸೆಣಸಾಡ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣವೇ ಇದು. ಈ ಪಾಶ್ಚಿಮಾತ್ಯ ದೇಶಗಳು ಉಕ್ರೇನ್ಗೆ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ವು. ಯಾಕೆ ಪಾಶ್ಚಿಮಾತ್ಯ ದೇಶಗಳು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದಾವೆ ಕೇಳಿದ್ರೆ ಅವ್ರಿಗೆ ಒಂದು ಅನಿಸಿತ್ತು, ರಷ್ಯಾವನ್ನ ವೀಕ್ ಮಾಡೋದಕ್ಕೆ ಇದೊಂದು ಬೆಸ್ಟ್ ಚಾನ್ಸ್, ಇದನ್ನ ಬಿಟ್ರೆ ನಮ್ಗೆ ಯಾವುದೇ ಚಾನ್ಸ್ ಸಿಗೋದಿಲ್ಲ ಅಂತ. ಅದನ್ನು ಬಿಟ್ರೆ ಈ ಉಕ್ರೇನ್ ಅನ್ನ ಉಳಿಸ್ಕೊಂಡು ಈ ಪಾಶ್ಚಿಮಾತ್ಯ ದೇಶಗಳಿಗೆ ಆಗಬೇಕಾಗಿರೋದು ಏನೂ ಇಲ್ಲ. ಅವರಿಗೇನು ರಷ್ಯಾ ವೀಕ್ ಆಗಬೇಕಷ್ಟೇ. ಅದಕ್ಕೋಸ್ಕರವಾಗಿ ಅವರು ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಕೊಟ್ಟರು, ಬೇಕಾದಷ್ಟು ಹಣವನ್ನು ಕೊಟ್ಟರು, ಉಕ್ರೇನ್ಗೆ ಹೆಗಲು ಕೊಟ್ಟು ನಿಂತ್ಕೊಂಡ್ರು. ಆದರೆ ಮಿತ್ರರೇ, ಟ್ರಂಪ್ ಬಂದ ಬಳಿಕ ಈ ಇಡೀ ಚಿತ್ರಣವೇ ಬದಲಾಗಿ ಹೋಗಿದೆ. ಟ್ರಂಪ್ಗೆ ಉಕ್ರೇನ್ ಯುದ್ಧಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ಸ್ವಲ್ಪನೂ ಮನಸ್ಸಿಲ್ಲ. ಆರಂಭದಿಂದಲೂ ಕೂಡ ಇದನ್ನು ವಿರೋಧಿಸುತ್ತಲೇ ಬಂದಿದ್ದಾರೆ. ಉಕ್ರೇನ್ಗೆ ಹೇಳಿದ್ರು ಯುದ್ಧ ವಿರಾಮ ಘೋಷಣೆ ಮಾಡಿ ಅಂತ. ಆದರೆ ಜೆಲೆನ್ಸ್ಕಿ ಈ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಂಡು ಅವತ್ತೇ ಯುದ್ಧ ವಿರಾಮಕ್ಕೆ ಒಪ್ಪಿದ್ರೆ ಈ ಎಲ್ಲ ಅನರ್ಥಗಳು ಸಂಭವಿಸ್ತಾ ಇರಲಿಲ್ಲ. ಈಗ ಯುದ್ಧ ವಿರಾಮವನ್ನು ಘೋಷಿಸುವಂತಹ ಸ್ಥಿತಿಯಲ್ಲಿ ಜೆಲೆನ್ಸ್ಕಿಯೂ ಇಲ್ಲ. ಇನ್ನೊಂದು ಕಡೆ ಪುತಿನ್ ಕೂಡ ಟ್ರಂಪ್ ಜೊತೆಗೆ ಇನ್ನೊಂದು ಮಾದರಿಯ ಡೀಲ್ ಅನ್ನ ಮಾಡಿಕೊಂಡಿದ್ದಾರೆ. ಈ ಅನುಮಾನ ಸೃಷ್ಟಿಯಾಗ್ತಾ ಇದೆ. ಈ ಟ್ರಂಪ್ ಮತ್ತು ಪುತಿನ್ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತೇಳಿ ಕೆಲವು ಜಿಯೋಪೊಲಿಟಿಕಲ್ ಥಿಂಕರ್ಸ್ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇನು ಕೇಳಿದ್ರೆ, ಈ ಇರಾನ್ ಯುದ್ಧ ಆಯ್ತಲ್ಲ, ಇರಾನ್ ಮೇಲೆ ಇಸ್ರೇಲ್ ಯುದ್ಧ ಮಾಡ್ತು, ಅದಕ್ಕೆ ಅಮೆರಿಕ ಸಹಾಯ ಮಾಡ್ತು, ನೇರವಾಗಿ ಹೋಗಿ ಅವರು ಬಾಂಬ್ ಹಾಕಿದ್ರು, ಇದೆಲ್ಲ ಆಯ್ತಲ್ಲ. ಈ ಸಂದರ್ಭದಲ್ಲಿ ರಷ್ಯಾ ಯಾವುದೇ ಕಾರಣಕ್ಕೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಬಾರ್ದು. ಅಂದ್ರೆ ಇರಾನ್ಗೆ ಯಾವ ರೂಪದಲ್ಲೂ ಅವರು ಸಹಾಯ ಮಾಡಬಾರ್ದು, ತಟಸ್ಥವಾಗಿರಬೇಕು. ಮೇಲ್ನೋಟಕ್ಕೆ ಹೇಳಿಕೆಯನ್ನು ಬೇಕಾದ್ರೆ ಕೊಡ್ಲಿ, ನಾವು ಇದನ್ನು ಸಹಿಸೋದಿಲ್ಲ, ನಾವು ಇದನ್ನು ಖಂಡಿಸ್ತೀವಿ, ಈ ರೀತಿಯ ಹೇಳಿಕೆಯನ್ನು ಕೊಡ್ಲಿ. ಆದರೆ ಬ್ಯಾಕ್ ಎಂಡ್ ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ಕೊಡಬಾರ್ದು ಅಂತೇಳಿ ಟ್ರಂಪ್ ಮತ್ತು ಪುತಿನ್ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಇದಕ್ಕೆ ಪ್ರತಿಯಾಗಿ ಟ್ರಂಪ್ ಏನ್ ಮಾಡ್ತಾರೆ ಕೇಳಿದ್ರೆ, ಉಕ್ರೇನ್ ಯುದ್ಧದಲ್ಲಿ ರಷ್ಯಾಗೆ ಸಹಾಯ ಮಾಡ್ತೀನಿ. ಸಹಾಯ ಮಾಡೋದು ಅಂತಂದ್ರೆ ರಷ್ಯಾಗೇನು ಶಸ್ತ್ರಾಸ್ತ್ರವನ್ನು ಅಮೆರಿಕ ಪೂರೈಸಬೇಕಾಗಿಲ್ಲ, ಹಣವನ್ನು ಕೊಡಬೇಕಾಗಿಲ್ಲ. ಬದಲಾಗಿ ತಟಸ್ಥವಾಗಿದ್ರೆ ಸಾಕು, ಉಕ್ರೇನ್ಗೆ ಪೂರೈಕೆ ಆಗ್ತಿದ್ದಂತಹ ಶಸ್ತ್ರಾಸ್ತ್ರವನ್ನು ನಿಲ್ಲಿಸಿದ್ರೆ ಸಾಕು, ರಷ್ಯಾ ಆರಾಮಾಗಿ ಉಕ್ರೇನ್ ಅನ್ನು ಗೆದ್ದುಕೊಳ್ಳುತ್ತೆ. ಹಾಗಾದ್ರೆ ರಷ್ಯಾ ಏನ್ ಪ್ಲಾನ್ ಇಟ್ಕೊಂಡಿದೆ, ಮುಂದೇನ್ ಮಾಡ್ತಾರೆ? ನಿಮಗೊಂದು ಮ್ಯಾಪ್ ಅನ್ನು ತೋರಿಸಿ ಈ ಬಗ್ಗೆ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ರಷ್ಯಾ ಈಗಾಗಲೇ ಎಷ್ಟು ಭೂಭಾಗವನ್ನು ಗೆದ್ದುಕೊಂಡಿದೆ, ಮುಂದೆ ಅವ್ರು ಏನ್ ಮಾಡ್ತಾರೆ, ಎಲ್ಲಿಗೆ ಗಡಿಯನ್ನು ನಿಗದಿ ಮಾಡೋದಕ್ಕೆ ಅವರು ನಿರ್ಧಾರ ಮಾಡಿದ್ದಾರೆ, ಇದೆಲ್ಲದರ ಬಗ್ಗೆ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಈ ಪುತಿನ್ರ ಮುಂದಿನ ಪ್ಲಾನ್ ಏನು ನೋಡೋದಾದ್ರೆ, ಈಗೇನು ನೀವು ನೋಡ್ತಾ ಇದ್ರಲ್ಲ, ಇದಿಷ್ಟು ಉಕ್ರೇನ್ನ ಮ್ಯಾಪ್. ಇದು 2022ಕ್ಕೆ ಮುಂಚಿತವಾಗಿದ್ದಂತಹ ಉಕ್ರೇನ್ನ ಮ್ಯಾಪ್. ಈಗ ಇದು ಕಂಪ್ಲೀಟ್ ಆಗಿ ಬದಲಾಗಿದೆ. ಕಾರಣ ಏನು ಕೇಳಿದ್ರೆ, ರಷ್ಯಾ ಈಗಾಗಲೇ ಈ ಭಾಗದಲ್ಲಿ ಅಂದರೆ ಸರಿಸುಮಾರು ಒಂದು 20% ಭೂಭಾಗವನ್ನು ತನ್ನ ವಶದಲ್ಲಿ ಇಟ್ಕೊಂಡಿದೆ. ಇದಿಷ್ಟು ರಷ್ಯಾದ ವಶದಲ್ಲಿದೆ. ಈ ಕ್ರಿಮಿಯಾ ಭಾಗ ಏನಿದೆ, ಇದು 2014ರ ಬಳಿಕ ರಷ್ಯಾದ ಕಂಟ್ರೋಲ್ನಲ್ಲೇ ಇತ್ತು. ಈಗ 2022ರಲ್ಲಿ ಯುದ್ಧ ಆರಂಭಿಸಿದ ಬಳಿಕ ರಷ್ಯಾ ಇದಿಷ್ಟು ಭೂಪ್ರದೇಶವನ್ನು ತನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಆದರೆ ಮಿತ್ರರೇ, ರಷ್ಯಾದ ಮುಂದಿನ ಪ್ಲಾನ್ ಏನು ನೋಡೋದಾದ್ರೆ, ಇದಿಷ್ಟಕ್ಕೆ ರಷ್ಯಾ ತೃಪ್ತಿ ಆಗೋದಿಲ್ಲ. ಈ ಗಡಿಯನ್ನು ಇಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ರಷ್ಯಾ ಪ್ಲಾನ್ ಮಾಡಿಕೊಂಡಿದೆ. ಕಾರಣ ಏನು ಕೇಳಿದ್ರೆ, ಈ ಭಾಗ ಇದೆಯಲ್ಲ, ಇಲ್ಲಿ ನೀಪ್ರೋ ನದಿ ಹರಿಯುತ್ತೆ. ನೀವೇನೀಗ ನೋಡ್ತಾ ಇದ್ದೀರಲ್ಲ, ಇದು ನೀಪ್ರೋ ನದಿ ಹರಿಯುವಂಥ ಜಾಗ. ಇಲ್ಲಿಂದ ಹೀಗೆ ನೀಪ್ರೋ ನದಿ ಹರಿದು ಬಂದು ಬ್ಲ್ಯಾಕ್ ಸೀಯನ್ನು ತಲುಪುತ್ತೆ. ಇದನ್ನು ಬಾರ್ಡರ್ ಆಗಿ ಮಾಡಿಕೊಂಡಿದ್ದೆ ಆದರೆ ನಮಗೆ ನ್ಯಾಚುರಲ್ ಆದಂತಹ ಬಾರ್ಡರ್ ಸಿಗುತ್ತೆ, ನಾವಿದನ್ನು ರಕ್ಷಿಸಿಕೊಳ್ಳುವಂಥದ್ದು ಬಹಳ ಸುಲಭ ಅಂತ ರಷ್ಯಾಗೆ ಅನ್ನಿಸ್ತಾ ಇದೆ. ಈ ಪ್ಲಾನನ್ನು ಪುತಿನ್ ಇಟ್ಕೊಂಡಿದ್ದಾರೆ. ಇದಕ್ಕೆ ಈಗ ಟ್ರಂಪ್ ಸಹಾಯ ಮಾಡ್ತಾ ಇರುವಂಥದ್ದು. ಒಂದು ವೇಳೆ ಮಿತ್ರರೇ, ಈ ನೀಪ್ರೋ ನದಿಗೆ ರಷ್ಯಾ ತನ್ನ ಬಾರ್ಡರನ್ನು ಫಿಕ್ಸ್ ಮಾಡಿದ್ದೆ ಆದರೆ ಉಕ್ರೇನ್ ತನ್ನ ಭೂಭಾಗದ 45% ಕಳೆದುಕೊಳ್ಳುತ್ತೆ. ಈಗಾಗಲೇ ಅವರು 20% ಕಳೆದುಕೊಂಡಿದ್ದಾರೆ. ಇನ್ನುಳಿದಂತಹ 25% ಭೂಭಾಗವನ್ನು ಕೂಡ ಕಳೆದುಕೊಳ್ತಾರೆ. ಅಲ್ಲಿಗೆ ಉಕ್ರೇನ್ ತನ್ನ ಒಟ್ಟಾರೆ ಭೂಪ್ರದೇಶದಲ್ಲಿ 45% ಕಳೆದುಕೊಂಡಂತಾಗುತ್ತೆ. ಸರಿಸುಮಾರು 6,03,000 ಸ್ಕ್ವೇರ್ ಕಿಲೋಮೀಟರ್ನಷ್ಟು ಉಕ್ರೇನ್ನ ಒಟ್ಟಾರೆ ಭೂಪ್ರದೇಶ ಇದ್ದಿದ್ದು. ಇದರಲ್ಲಿ 45% ಹೋಗಿದ್ದೆ ಆದರೆ ಒಂದು 2,75,000 ಸ್ಕ್ವೇರ್ ಕಿಲೋಮೀಟರ್ನಷ್ಟು ರಷ್ಯಾದ ಪಾಲಾಗುತ್ತೆ. ಉಕ್ರೇನ್ ಒಂದು ಪುಟ್ಟ ದೇಶವಾಗಿ ಮಾರ್ಪಡುತ್ತೆ. ಇದು ರಷ್ಯಾದ ಮುಂದಿನ ಪ್ಲಾನ್.
ಪುತಿನ್ ತನ್ನ ಈ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೋಸ್ಕರವಾಗಿ ಕಳೆದ 1 ತಿಂಗಳಿನಿಂದ ಯುದ್ಧವನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಪುತಿನ್ ಅವರ ಈ ಗ್ರ್ಯಾಂಡ್ ಪ್ಲಾನ್ಗೆ ಈಗ ಕಿಮ್ ಜಾಂಗ್ ಉನ್ ಕೂಡ ಸಹಾಯ ಮಾಡಿದ್ದಾನೆ. ಆತ ಏನ್ ಮಾಡಿದಾನೆ ಕೇಳಿದ್ರೆ 13,000 ಸೈನಿಕರನ್ನ ರಷ್ಯಾಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ನಾನು ಯಾಕೆ ಇದನ್ನ ಗಿಫ್ಟ್ ಅಂತ ಕರೆದೆ ಅಂತಂದ್ರೆ, ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ನಾರ್ತ್ ಕೊರಿಯಾದ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಆದ್ರೂ ಕೂಡ ಈ ಕಿಮ್ ಜಾಂಗ್ ಉನ್ ಈಗ 13,000 ಸೈನಿಕರನ್ನ ರಷ್ಯಾಗೆ ಕೊಡುಗೆಯಾಗಿ ಕೊಟ್ಟಿದ್ದಾನೆ. ಆ ಯುದ್ಧದಲ್ಲಿ ಹೋಗಿ ಹೋರಾಡಿ ರಷ್ಯಾ ಪರವಾಗಿ ನೀವು ಯುದ್ಧ ಮಾಡಿ ಅಂತ ಕಳುಹಿಸಿದ್ದಾನೆ. ಇವರೆಲ್ಲರೂ ಕೂಡ ಈಗಾಗಲೇ ಉಕ್ರೇನ್ ಅನ್ನ ಪ್ರವೇಶ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪುತಿನ್ ಪ್ಲಾನ್ ಪ್ರಕಾರವಾಗಿ ರಷ್ಯಾ ಇನ್ನೂ ಕೂಡ ಉಕ್ರೇನ್ನ 20-25% ಭೂಮಿಯನ್ನು ವಶಕ್ಕೆ ಪಡಿಬೇಕಲ್ವಾ? ಅದಕ್ಕೆ ಭೂಸೇನೆಯ ಅವಶ್ಯಕತೆ ಜಾಸ್ತಿ ಇದೆ. ರಷ್ಯಾಗೆ ದೊಡ್ಡ ಕೊರತೆ ಆಗಿದ್ದಿದ್ದೇ ಈ ಲ್ಯಾಂಡ್ ಫೋರ್ಸ್ ನದ್ದು. ನೀವು ಶತ್ರು ದೇಶದ ಲ್ಯಾಂಡ್ ಅನ್ನ ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಅಂತಂದ್ರೆ ಭೂಸೇನೆಯ ಅವಶ್ಯಕತೆ ಇರುತ್ತೆ. ಹೀಗಾಗಿ ಒಂದು ಕಡೆ ಕಿಮ್ ಜಾಂಗ್ ಉನ್ ಸೈನಿಕರನ್ನ ಕಳುಹಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ಟ್ರಂಪ್ ತಟಸ್ಥ ನಿಲುವನ್ನು ತೆಗೆದುಕೊಂಡು ಉಕ್ರೇನ್ಗೆ ಬೇಕಾದಂತಹ ಶಸ್ತ್ರಾಸ್ತ್ರವನ್ನ ಕೊಡೋದನ್ನ ನಿಲ್ಲಿಸ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಈ ಯುದ್ಧದಲ್ಲಿ ಉಕ್ರೇನ್ ಬಹಳ ದೊಡ್ಡ ಸೋಲನ್ನು ಅನುಭವಿಸುವಂತಹ ಸ್ಥಿತಿಗೆ ಬಂದು ನಿಂತಿದೆ. ಅದಕ್ಕೆ ಹೇಳೋದು ಮಿತ್ರರೇ, ಈ ಅಮೆರಿಕವನ್ನು ನಂಬಿಕೊಂಡು ಯಾರೂ ಯುದ್ಧ ಮಾಡಬಾರದು ಅಂತ. ಹಾಗೆ ನೋಡೋಕೆ ಹೋದ್ರೆ ಈ ಉಕ್ರೇನ್ ಮತ್ತು ರಷ್ಯಾ ಯುದ್ಧದಲ್ಲಿ ಅಮೆರಿಕ ಆರಂಭದಿಂದಲೂ ಡಬಲ್ ಗೇಮ್ ಮಾಡಿದೆ. ನಮಗೇನನ್ಸುತ್ತೆ ಬೈಡನ್ ಹೆಚ್ಚು ಸಪೋರ್ಟ್ ಮಾಡಿದ್ದಾರೆ ಅಂತ. ಅಲ್ಲಿ ಅಮೆರಿಕದ ಹಿತಾಸಕ್ತಿಗಳನ್ನು ಅವ್ರು ಎಷ್ಟರ ಮಟ್ಟಿಗೆ ಕಾಯ್ದುಕೊಂಡಿದ್ದಾರೆ ಅಂತ ಚಿಕ್ಕದಾಗಿ ನಿಮಗೊಂದೆರಡು ಉದಾಹರಣೆಯನ್ನು ಕೊಟ್ಬಿಡ್ತೀನಿ, ಆಗ ನಿಮಗೆ ಅರ್ಥ ಆಗತ್ತೆ. ಅಮೆರಿಕಾಗೆ ಉಕ್ರೇನ್ ಕೂಡ ಮಿತ್ರ ದೇಶ, ಇಸ್ರೇಲ್ ಕೂಡ ಮಿತ್ರ ದೇಶ. ಇಬ್ಬರ ನಡುವೆ ವ್ಯತ್ಯಾಸ ಏನು ಕೇಳಿದ್ರೆ ಇಸ್ರೇಲ್ ಅನ್ನ ಅಮೆರಿಕ ಸ್ವಲ್ಪ ಜಾಸ್ತಿ ಇಷ್ಟಪಡುತ್ತೆ ಅಂತ ಅಷ್ಟೇ. ಆದ್ರೆ ಉಕ್ರೇನ್ ಮೇಲೆ ರಷ್ಯಾ ಯಾಕೆ ಯುದ್ಧ ಮಾಡ್ತು ಕೇಳಿದ್ರೆ ಅಮೆರಿಕ ಕಾರಣದಿಂದಾಗಿಯೇ ಯುದ್ಧ ಮಾಡ್ತು. ಈ ಉಕ್ರೇನ್ ಅನ್ನ ನ್ಯಾಟೋಗೆ ಸೇರಿಸಿಕೊಳ್ಳೋದಕ್ಕೆ ಅಮೆರಿಕ ಪ್ರಯತ್ನ ಮಾಡಿದ್ರಿಂದಲೇ ಯುದ್ಧ ಆರಂಭಗೊಂಡಿರುವಂತದ್ದು. ಇದು ನಿಮಗೆ ನಮಗೆ ಎಲ್ಲ ಗೊತ್ತಿರುವಂತಹ ವಿಚಾರ. ಇಷ್ಟಾದ್ರೂ ಕೂಡ ಅಮೆರಿಕ ಉಕ್ರೇನ್ಗೆ ಸಹಾಯ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಡಬಲ್ ಗೇಮ್ ಮಾಡಿದೆ ಅಂತಂದ್ರೆ, ಇಸ್ರೇಲ್ಗೆ ಅಮೆರಿಕ ಥರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೊಟ್ಟಿದೆ, ಜೊತೆಗೆ F-35 ಅಂತಹ ಅತ್ಯಾಧುನಿಕ ಯುದ್ಧ ವಿಮಾನವನ್ನ ಕೂಡ ಪೂರೈಸಿದೆ. ಹೀಗಾಗಿ ಇಸ್ರೇಲ್ ಇರಾನ್ ಅನ್ನು ಎದುರು ಹಾಕೊಂಡು ಯುದ್ಧ ಮಾಡಿದೆ. ಆದ್ರೆ ಉಕ್ರೇನ್ಗೆ ಅಮೆರಿಕ ಯಾವ ರೂಪದ ಶಸ್ತ್ರಾಸ್ತ್ರ ಕೊಟ್ಟಿದೆ ಅಂತಂದ್ರೆ F-16 ಯುದ್ಧ ವಿಮಾನವನ್ನ ಕೊಟ್ಟಿದೆ, ಜೊತೆಗೆ ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೊಟ್ಟಿದೆ. ತಾಡ್ ಅನ್ನ ಕೊಡೋದಕ್ಕೆ ಹೋಗಿಲ್ಲ, F-35 ಅನ್ನ ಕೊಡೋದಕ್ಕೆ ಹೋಗಿಲ್ಲ. ಒಂದು ವೇಳೆ ತಾಡ್ ಮತ್ತು F-35 ಉಕ್ರೇನ್ ಬಳಿಯಲ್ಲಿ ಇದ್ದಿದ್ದೇ ಆಗಿದ್ರೆ ಉಕ್ರೇನ್ ಇನ್ನೂ ಸಮರ್ಥವಾಗಿ ರಷ್ಯಾದಿಂದ ಡಿಫೆಂಡ್ ಮಾಡಿಕೊಳ್ಳಬಹುದಿತ್ತೇನೋ. ಆದ್ರೆ ಅಮೆರಿಕ ಆ ಶಸ್ತ್ರಾಸ್ತ್ರವನ್ನ ಕೊಡೋದಕ್ಕೆ ಮುಂದೆ ಬಂದಿಲ್ಲ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಒಂದು ವೇಳೆ ಉಕ್ರೇನ್ಗೆ ಏನಾದರೂ F-35 ಯುದ್ಧ ವಿಮಾನವನ್ನು ಕೊಟ್ಟಿದ್ದೆ ಆದರೆ ಅದನ್ನು ಉಕ್ರೇನ್ ರಷ್ಯಾ ವಿರುದ್ಧ ಬಳಸುತ್ತೆ. ರಷ್ಯಾ ವಿರುದ್ಧ ಬಳಸಿದ್ದೆ ಆದರೆ ರಷ್ಯಾ ಅದನ್ನು ಹೊಡೆದಾಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈಗಾಗಲೇ ಅವರು F-16 ಅನ್ನು ಹೊಡೆದಾಕಿದ್ದಾರೆ. ಅದೇ ರೀತಿಯಾಗಿ ರಷ್ಯಾದ S-400 ಏನಾದರೂ ಅಮೆರಿಕದ F-35 ಅನ್ನು ಹೊಡೆದಿದ್ದೆ ಆದರೆ ಅಮೆರಿಕಾಗೆ ಭಾರಿ ಮುಖಭಂಗ ಆಗುತ್ತೆ. ಅಥವಾ ರಷ್ಯಾದ ಮಿಸೈಲ್ಗಳನ್ನು ತಡೆಯೋದಕ್ಕೆ ಥರ್ಡ್ ಡಿಫೆನ್ಸ್ ಸಿಸ್ಟಮ್ಗೆ ಆಗಿಲ್ಲ ಅಂತಾದರೆ ಅಮೆರಿಕ ವೀಕ್ ಅಂತ ಜಗತ್ತಿಗೆ ಗೊತ್ತಾಗುತ್ತೆ. ಶಸ್ತ್ರಾಸ್ತ್ರ ಪೈಪೋಟಿಯಲ್ಲಿ ರಷ್ಯಾ ಮೇಲುಗೈ ಸಾಧಿಸಿ ಬಿಡುತ್ತೆ. ಅದಕ್ಕೋಸ್ಕರವಾಗಿ ಅಮೆರಿಕ ಸಿಕ್ಕಾಪಟ್ಟೆ ಪ್ಲಾನ್ ಮಾಡಿಬಿಟ್ಟು ತನ್ನ 2ನೇ ಹಂತದ ಶಸ್ತ್ರಾಸ್ತ್ರಗಳನ್ನು ಮಾತ್ರ ಉಕ್ರೇನ್ಗೆ ಪೂರೈಕೆ ಮಾಡಿದೆ. ಅದನ್ನು ರಷ್ಯಾ ಹೊಡೆದ್ರೆ ಅಮೆರಿಕ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಮೆರಿಕ ಏನು ಹೇಳುತ್ತೆ, ನಮ್ಮ ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಸಿಸ್ಟಮ್ಗಿಂತಲೂ ಸುಭದ್ರವಾದಂಥ ಥರ್ಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ನಮ್ಮ ಬಳಿಯಲ್ಲಿದೆ, ನಾವದನ್ನು ಉಕ್ರೇನ್ಗೆ ಕೊಟ್ಟಿಲ್ಲ. F-16 ಅನ್ನು ಹೊಡೆದ್ರೆ ಹೊಡ್ಕೊಳ್ಳಿ, ನಮ್ಮ ಬಳಿಯಲ್ಲಿ F-35 ಇದೆ, ಇದನ್ನು ಯಾರು ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹೀಗಂತ ಅಮೆರಿಕ ಪೋಸ್ ಕೊಡುತ್ತೆ. ಅದೇ ಇಸ್ರೇಲ್ಗೆ ಪೂರೈಸಿದಾರಲ್ಲ, ಯಾಕೆ ಕೇಳಿದ್ರೆ ಇಸ್ರೇಲ್ನ ಶತ್ರು ರಷ್ಯಾ ಅಲ್ಲ. ಇಸ್ರೇಲ್ನ ಶತ್ರುವಿನ ಬಳಿಯಲ್ಲಿ S-400 ಕೂಡ ಇಲ್ಲ, ಅಥವಾ F-35 ಅನ್ನು ಉರುಳಿಸುವಂತಹ ಇನ್ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ. ಇದೇ ಕಾರಣದಿಂದ ಇಸ್ರೇಲ್ ಮತ್ತು ಉಕ್ರೇನ್ ವಿಚಾರದಲ್ಲಿ ಅಮೆರಿಕ ಈ ರೀತಿಯ ದ್ವಂದ್ವ ನಿಲುವನ್ನು ತೆಗೆದುಕೊಂಡಿದೆ. ಅಂದ್ರೆ ಮಿತ್ರರೇ, ಈ ಅಮೆರಿಕವನ್ನ ನಂಬಿಕೊಂಡು ಯಾರೂ ಯುದ್ಧ ಮಾಡಬಾರದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಯಾಕೆ ಕೇಳಿದ್ರೆ ಅವರಿಗೆ ಅವರ ಹಿತಾಸಕ್ತಿ ಮುಖ್ಯವಾಗಿರುತ್ತೆ ಹೊರತು ಇನ್ಯಾವುದೇ ದೇಶವನ್ನ ಕಾಯೋದಾಗ್ಲಿ ಇನ್ಯಾವುದೋ ದೇಶಕ್ಕೆ ಒಳಿತು ಮಾಡೋದಾಗ್ಲಿ ಅವರ ಉದ್ದೇಶ ಆಗಿರೋದಿಲ್ಲ. ಇದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಈಗಲೂ ಸಹ ಟ್ರಂಪ್ ಪುತಿನ್ ಜೊತೆಗೆ ಒಳಗೊಳಗೆ ಕೈ ಜೋಡಿಸ್ಬಿಟ್ಟು ಉಕ್ರೇನ್ಗೆ ಮಣ್ಣು ಮುಕ್ಕಿಸ್ತಾ ಇರುವಂತಹದ್ದು ದಿನೇ ದಿನೇ ಸಾಬೀತಾಗ್ತಾ ಇದೆ. ಮಿತ್ರರೇ, ಈ ಎಲ್ಲ ಡೆವಲಪ್ಮೆಂಟ್ಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.